ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗ್ಗಿನ ಶುಭೋದಯಗಳು. ನಾವು ಈ ದಿನ 8ನೇ ತರಗತಿಯ ಪದ್ಯ ಭಾಗದಲ್ಲಿ ಮೊದಲನೇ ಪದ್ಯವಾದಂತಹ ಕನ್ನಡಿಗರ ತಾಯಿ. ನೋಡಿ, ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯವರು ಕನ್ನಡಿಗರ ತಾಯಿ ಎಂಬ ಒಂದು ಪದ್ಯವನ್ನ ರಚನೆ ಮಾಡಿದ್ದಾರೆ. ಏನು ಕನ್ನಡಿಗರ ತಾಯಿ ಈ ಒಂದು ಪದ್ಯವನ್ನ ರಚನೆ ಮಾಡೋದಕ್ಕೆ ಗೋವಿಂದಪ್ಪಯ್ಯವರಿಗೆ ಏನು ಒಂದು ಕಾರಣ ಆಯ್ತಂದ್ರೆ, ನೋಡಿ, ಭಾರತವನ್ನ ಬ್ರಿಟಿಷರು ಸುಮಾರು 400 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. 1947ರ ನಂತರ ಬ್ರಿಟಿಷರು ಏನ್ ಮಾಡಿದ್ರು, ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟು ತಮ್ಮ ದೇಶಕ್ಕೆ ವಾಪಸ್ಸಾದ್ರು. ಏನು ಆ ಸಂದರ್ಭದಲ್ಲಿ ನಮ್ಮ ಕನ್ನಡ ಭಾಷೆಯನ್ನ ಮಾತನಾಡುವ ಜನ ನೋಡಿ, ಮೈಸೂರು ಸಂಸ್ಥಾನವನ್ನ ಹೊರತುಪಡಿಸಿ ನೋಡಿ, ಆ ದಿನಗಳಲ್ಲಿ 360ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಮೈಸೂರು ಸಂಸ್ಥಾನವನ್ನ ಹೊರತುಪಡಿಸಿ ಕನ್ನಡ ಮಾತನಾಡುವ ಇತರೆ ಜನರು ಎಲ್ಲೆಲ್ಲಿ ಸೇರ್ಕೊಂಡಿದ್ರು ಅಂದ್ರೆ, ನೋಡಿ, ಹೈದರಾಬಾದ್ ಸಂಸ್ಥಾನ ಇರ್ಬೋದು, ಮುಂಬೈ ಕರ್ನಾಟಕ ಇರ್ಬೋದು. ನೋಡಿ, ಈ ರೀತಿಯಾಗಿ ಹರಿದು ಹಂಚಿ ಹೋಗಿತ್ತು ಕನ್ನಡ ಭಾಷೆಯನ್ನ ಮಾತನಾಡುವ ಜನರ ಒಂದು ಗುಂಪುಗಳು ಹಲವಾರು ಭಾಗಗಳಾಗಿ ಹರಿದು ಹಂಚಿ ಹೋಗಿತ್ತು. ಏನು 1957ರಲ್ಲಿ ಒಂದು ಏಕೀಕರಣಕ್ಕೋಸ್ಕರ ನೋಡಿ, ಕರ್ನಾಟಕದ ಏಕೀಕರಣಕ್ಕೋಸ್ಕರ ಯಾರು ಹೋರಾಟಗಳನ್ನ ಮಾಡ್ತಾರೆ, ಏನು ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಹೋರಾಟವನ್ನ ಮಾಡ್ತಾರೆ. ನೋಡಿ, ಜಗತ್ತಿನಲ್ಲಿರುವಂತಹ ಎಲ್ಲಾ ಭಾಷೆಗಳಲ್ಲಿಯೂ ನಾಡು ನುಡಿಯ ಮೇಲೆ ಅಭಿಮಾನವು ಆಯಾಯ ಭಾಷೆಗಳ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲೂ ಅಭಿವ್ಯಕ್ತಗೊಂಡಿದೆ. ಇವು ಜನಸಾಮಾನ್ಯದ ಅಮೃತಧಾರಿಯಾಗಿವೆ. ನಾಡು ನುಡಿಯ ಆತ್ಮಾಭಿಮಾನದಿಂದ ಕೂಡಿದ ದೇಶಾಭಿಮಾನವು ನಾಡಿನ ಏಳಿಗೆಗಾಗಿ ದುಡಿಯುವಂತೆ ನಮ್ಮೆಲ್ಲರನ್ನು ಪ್ರೇರೇಪಿಸುತ್ತದೆ. ಏನು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕವನ್ನ ಏಕೀಕರಣಗೊಳಿಸೋದಕ್ಕೋಸ್ಕರ ಹಲವಾರು ಮಹನೀಯರು ಏನ್ ಮಾಡ್ತಾರೆ, ಹೋರಾಟವನ್ನ ಮಾಡ್ತಾರೆ. ಅದೇ ರೀತಿ ಏನು ರಾಜಕೀಯವಾಗಿ ಒಂದು ಕಡೆ ಹೋರಾಟ ಮಾಡ್ತಾ ಇದ್ರೆ, ಇದಕ್ಕೆ ಸಾಹಿತ್ಯಕ್ಕಾಗಿ ನೋಡಿ, ಸಾಹಿತ್ಯಕ್ಕೋಸ್ಕರ ನೋಡಿ, ಕರ್ನಾಟಕದ ಏಕೀಕರಣದ ಕನಸನ್ನು ಕಂಡವರು ಅನೇಕ ಜನರು ಏನು ಕರ್ನಾಟಕದ ಏಕೀಕರಣಕ್ಕೋಸ್ಕರ ಹೋರಾಟವನ್ನ ಮಾಡ್ತಾರೆ, ತಮ್ಮ ಪ್ರಾಣಗಳನ್ನ ತ್ಯಾಗ ಮಾಡ್ತಾರೆ. ಅದರಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಉದಯವಾಗಲಿ ಚೆಲುವ ಕನ್ನಡ ನಾಡು ನೋಡಿ, ಉದಯವಾಗಲಿ ಚೆಲುವ ಕನ್ನಡ ನಾಡು, ಬಾರಿಸು ಕನ್ನಡ ಡಿಂಡಿಮವ, ಅಚ್ಚೇವು ಕನ್ನಡದ ದೀಪ ಎಂದೆಲ್ಲ ಅನೇಕರು ನಾಡು ನುಡಿಯ ಶ್ರೇಷ್ಠತೆ ಪ್ರಾವೀಣ್ಯತೆಯನ್ನು ಸಾರುವ ಮೂಲಕ ಏನು ನವೋದಯ ಸಾಹಿತ್ಯಕ್ಕೆ ನಾಂದಿ ಹಾಡಿದರು. ಅದೇ ರೀತಿ ಏನು ಆ ವಿಶಾಲ ಮೈಸೂರು ಸಾಮ್ರಾಜ್ಯ ಅನ್ನೋದು ಒಂದು ರೂಪುಗೊಳ್ಳುತ್ತೆ. ತದನಂತರ 1971ರಲ್ಲಿ ನೋಡಿ, ಮೈಸೂರು ಸಂಸ್ಥಾನಕ್ಕೆ ಕರ್ನಾಟಕ ಎಂದು ನಾಮಕರಣ ಆಗುತ್ತೆ. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಏನು ಕನ್ನಡಕ್ಕೋಸ್ಕರ ಕನ್ನಡ ಭಾಷೆಯನ್ನ ಮಾತನಾಡುವವರ ಜನರನ್ನ ಒಗ್ಗೂಡಿಸುವ ಉದ್ದೇಶದಿಂದ ಏನು ಕನ್ನಡಿಗರನ್ನ ಹುಟ್ಟುಗೂಡಿಸುವಂತಹ ಒಂದು ಗೀತೆಗಳನ್ನ, ದೇಶಭಕ್ತಿ ಗೀತೆಗಳನ್ನ ಹಾಡಿ ಕಟ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯವರು ಸಹ ಒಂದು ವಿಶೇಷವಾದಂತಹ ಒಂದು ಗೀತೆಯನ್ನ ಹಾಡಿ, ಒಂದು ಕವಿತೆಯನ್ನ ಹಾಡಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಮೊದಲಿಗೆ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯವರ ಒಂದು ಜೀವನ ಚರಿತ್ರೆಯನ್ನ ಈ ಒಂದು ಸಂದರ್ಭದಲ್ಲಿ ನಾವು ಅಧ್ಯಯನ ಮಾಡೋಣ. ಗಮನಿಸಿ. ಕೃತಿಕಾರರ ಪರಿಚಯ. ರಾಷ್ಟ್ರಕವಿ ಎಂ ಗೋವಿಂದಪ್ಪೈ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 23/3/1883ರಲ್ಲಿ ಜನಿಸಿದರು. ತಂದೆ ಸಾಹುಕಾರ್ ತಿಮ್ಮಪ್ಪೈ, ತಾಯಿ ದೇವಕಿಯಮ್ಮ. BA ಪದವಿಯನ್ನ ಪಡೆದಿದ್ದ ಗೋವಿಂದಪ್ಪೈ ಅವರು ದೇಶಿ ಭಾಷೆಗಳಲ್ಲದೆ ವಿದೇಶಿ ಭಾಷೆ ಪಾಂಡಿತ್ಯವುಳ್ಳವರಾಗಿದ್ದರು. ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾದವರು. ಸಂಶೋಧಕ, ವಿಮರ್ಶಕ, ಅನುವಾದಕರಾಗಿಯೂ ಜನಪ್ರಿಯರಾದ ರಾಷ್ಟ್ರಕವಿ ಗೋವಿಂದಪ್ಪೈ ಅವರು ಸುಹಾಸಿನಿ ಮೊದಲ ಕವಿತೆ 1900ರಲ್ಲಿ ಸುಹಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅವರ ಕವನ ಸಂಕಲನಗಳು ಇಂತಿವೆ: ಗಿಳಿವಿಂಟು, ನಂದಾದೀಪ ಮೊದಲಾದವು. ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣಚರಿತೆಯ ಗದ್ಯಾನುವಾದ, ಸಿಂಗಾಲ ಸುತ್ತ ಬುದ್ಧ ಸೂತ್ರಗಳ ಕನ್ನಡ ಅನುವಾದ, ಅಲ್ಲದೆ 35 ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ಜಿನಸುತಿಯನ್ನು ರಚಿಸಿ ಪ್ರಕಟಿಸಿದರು. ರವೀಂದ್ರನಾಥ ಟ್ಯಾಗೋರ್, ಅಹ್ಮದ್ ಇಕ್ಬಾಲ್,
ಉಮರ್ ಖಾಯಂನ ರುಬಾಯಿಗಳನ್ನು ಭಾಷಾಂತರಿಸಿದ್ದಾರೆ. ವೈಶಾಖ ಮತ್ತು ಗೋಲ್ಕಂದ ಖಂಡಕಾವ್ಯಗಳನ್ನು ಪ್ರಕಟಿಸಿದ್ದಾರೆ. ವಿದ್ಯಾರ್ಥಿಗಳೇ, ನೋಡಿ, ಕನ್ನಡದ ಸಾಹಿತ್ಯದಲ್ಲೇ ರಾಷ್ಟ್ರಕವಿ, ಮೊದಲ ರಾಷ್ಟ್ರಕವಿ ಎಂಬ ಒಂದು ಬಿರುದಾಂಕಿತವನ್ನು ಪಡೆದಂತಹ ಎಂ ಗೋವಿಂದಪ್ಪೈ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇವರ ಜನನ ಆಗುತ್ತೆ. ಎಷ್ಟರಲ್ಲಿ? 23/3/1883. ನೋಡಿ, ಇದು ಬಹಳ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಅಂಶ. ಇವರ ರಾಷ್ಟ್ರಕವಿ ಎಂ ಗೋವಿಂದಪ್ಪೈರವರ ಜನನ ಹೆಸರಲ್ಲಾಯಿತು ಅಂತ ಕೇಳಿದಾಗ ಎಂ ಗೋವಿಂದಪ್ಪೈರವರ ಜನನ 23/3/1883 ಆಯ್ತು ಅಂತ ಹೇಳ್ಬೇಕು. ಅದೇ ರೀತಿ ರಾಷ್ಟ್ರಕವಿ ಎಂ ಗೋವಿಂದಪ್ಪೈರವರ ತಂದೆ ತಾಯಿ ಹೆಸರನ್ನು ನೋಡೋದಾದ್ರೆ ಸಾಹುಕಾರ್ ತಿಮ್ಮಪ್ಪೈ, ತಾಯಿ ದೇವಕಿಯಮ್ಮ ಆಗಿರ್ತಾರೆ. ಅದೇ ರೀತಿ ನೋಡಿ, BA ಪದವಿಯನ್ನ ಪಡೆದಿದ್ದ ಗೋವಿಂದಪ್ಪೈ ಅವರು ದೇಶಿ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳಲ್ಲೂ ಸಹ, ನೋಡಿ, ಕನ್ನಡ ಭಾಷೆಯನ್ನು ಹೊರತುಪಡಿಸಿ ಇತರೆ ಭಾಷೆಗಳಲ್ಲೂ ಸಹ ಏನ್ ಮಾಡಿದ್ದಾರೆ, ಸಾಹಿತ್ಯವನ್ನ ಪಾಂಡಿತ್ಯ ಉಳ್ಳವರಾಗಿರ್ತಾರೆ. ಅದೇ ರೀತಿ ನೋಡಿ, ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ನೋಡಿ, ರೈಮಿಂಗ್ ವರ್ಡ್ಸ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ, ರೈಮಿಂಗ್ ವರ್ಡ್ಸ್. ಇಂತಹ ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಅಂತ ಯಾರ ಹೆಗ್ಗಳಿಕೆ ಆಗಿದ್ದಾರೆ? ನಮ್ಮ ರಾಷ್ಟ್ರಕವಿ ಎಂ ಗೋವಿಂದಪ್ಪೈರವರು. ಅಷ್ಟೇ ಅಲ್ಲದೆ ನೋಡಿ, ಸಂಶೋಧಕ, ವಿಮರ್ಶಕ, ಅನುವಾದಕರಾಗಿಯೂ ಜನಪ್ರಿಯ ರಾಷ್ಟ್ರಕವಿ ಗೋವಿಂದಪ್ಪೈ ಅವರು ಮೊದಲಿಗೆ ಸುಹಾಸಿನಿ ಎಂಬ ಒಂದು ಕವಿತೆಯನ್ನ ರಚನೆ ಮಾಡ್ತಾರೆ. ತದನಂತರ ಅದು ಪತ್ರಿಕೆಯಲ್ಲಿ ಪ್ರಕಟವಾಯಿತು. 1900ರಲ್ಲಿ ಸುಹಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತೆ. ಅದೇ ರೀತಿ ಇವರು ರಚಿಸಿರುವಂತಹ ಪ್ರಮುಖ ಕವನ ಸಂಕಲನಗಳು ಇಂತಿವೆ. ಅವುಗಳನ್ನು ನೋಡೋದಾದ್ರೆ ಗಿಳಿವಿಂಡು ಮತ್ತು ನಂದಾದೀಪ ಎಂಬುದು ಇವರ ಪ್ರಮುಖ ಕವನ ಸಂಕಲನಗಳು. ಅದೇ ರೀತಿ ನೋಡಿ, ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ, ಸಿಂಗಾಲ ಸುತ ಬುದ್ಧ ಸೂತ್ರಗಳ ಕನ್ನಡ ಅನುವಾದ, ಅದಲ್ಲದೆ 35 ವೃತ್ತಗಳುಳ್ಳ ಪ್ರಾಸರಹಿತ ಗುಮ್ಮಟ ದಿನಸುತಿಯನ್ನು ರಚಿಸಿದವರು ಯಾರು? ನಮ್ಮ ರಾಷ್ಟ್ರಕವಿ ಎಂ ಗೋವಿಂದಪ್ಪೈ ಅವರು. ಅಷ್ಟೇ ಅಲ್ಲದೆ ನೋಡಿ, ರವೀಂದ್ರ ಟ್ಯಾಗೂರ್, ಅಹಮದ್ ಇಕ್ಬಾಲ್, ಉಮರ್ ಖಾಯಂನ ರುಬಾಯಿಗಳನ್ನು ಸಹ ಭಾಷಾಂತರಿಸಿದ್ದಾರೆ. ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೇನು ಭಾಷಾಂತರಿಸುವುದು ಇದರ ಒಂದು ಅನುವಾದವಾಗಿದೆ. ನೋಡಿ, ಅಷ್ಟೇ ಅಲ್ಲದೆ ವೈಶಾಖ ಮತ್ತು ಗೋಲ್ಕಂದ ಎಂಬ ಒಂದು ಖಂಡಕಾವ್ಯಗಳನ್ನ ರಚಿಸಿದ್ದಾರೆ. ನೋಡಿ, ವೈಶಾಖ ಎಂಬುದು ಬುದ್ಧನ ಬಗ್ಗೆ, ಗೋಲ್ಕಂದ ಎಂಬುದು ಮಹಾವೀರನ ಒಂದು ಜೀವನ ಚರಿತ್ರೆಯ ಬಗ್ಗೆ ರಚಿಸಿರುವಂತಹ ಪ್ರಮುಖ ಒಂದು ಕೃತಿಗಳಾಗಿವೆ ವಿದ್ಯಾರ್ಥಿಗಳೇ. ವೈಶಾಖ ಮತ್ತು ಗೋಲ್ಕಂದ ಎಂಬ ಒಂದು ಖಂಡಕಾವ್ಯಗಳನ್ನ ಇವರು ಪ್ರಕಟಿಸಿದ್ದಾರೆ. ವಿದ್ಯಾರ್ಥಿಗಳೇ, ಅಷ್ಟೇ ಅಲ್ಲದೆ ನೋಡಿ, ಜಪಾನಿನ ನೋ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದವರಲ್ಲದೆ ಚಿತ್ರಬಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕಾರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ತಮ್ಮ ಜೀವಿತಾವಧಿಯನ್ನು ಸಂಶೋಧನೆ, ಸಾಹಿತ್ಯಕ್ಕಾಗಿ ಮೀಸಲಿಟ್ಟಿದ್ದ ಅವರಿಗೆ 1949ರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದು ನೀಡಿ ಗೌರವಿಸಿದೆ. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಹೆಗ್ಗಳಿಕೆಗೆ ಪಾತ್ರರಾದವರು. ಹೆಗ್ಗಳಿಕೆ ಮತ್ತು ಪ್ರಚಾರಕ್ಕೆ ಹಾತೊರೆಯದ ಇವರು 1950ರಲ್ಲಿ ಮುಂಬೈನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. 6/9/1963ರಲ್ಲಿ ಗೋವಿಂದಪ್ಪರವರು ದೈವಾಧೀನರಾದರು. ನೋಡಿ, ಅಷ್ಟೇ ಅಲ್ಲದೆ ಅವರು ಕವನ ಸಂಕಲನ ಇರ್ಬೋದು, ಕಥಾ ಸಂಕಲನ, ಗದ್ಯಾನುವಾದ ಇರ್ಬೋದು. ಅಷ್ಟೇ ಅಲ್ಲದೆ ನೋಡಿ, ಜಪಾನಿನ ನೋ ನಾಟಕ ಎಂಬುದನ್ನು ಕನ್ನಡಕ್ಕೆ ಅನುವಾದಿಸಿದ್ದರಲ್ಲದೆ ಚಿತ್ರಬಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕಾರ ಚರಿತ್ರೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದಂತಹ ಕೃತಿಗಳನ್ನು ಸಹ ಇವರು ರಚಿಸಿದ್ದಾರೆ. ನೋಡಿ, ತಮ್ಮ ಜೀವಿತಾವಧಿಯಲ್ಲಿ ನೋಡಿ ಅವರ ಜೀವನವನ್ನೇ ಸಂಶೋಧನೆ ಮತ್ತು ಸಾಹಿತ್ಯಕ್ಕಾಗಿ ಮೀಸಲಿಟ್ಟಂತಹ ಮಹಾನ್ ಕವಿ ಯಾರು? ನಮ್ಮ ರಾಷ್ಟ್ರಕವಿ ಗೋವಿಂದಪ್ಪರವರು. ಅದೇ ರೀತಿ ಅವರಿಗೆ 1949ರಲ್ಲಿ ಯಾವ ಸರ್ಕಾರ? ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಎಂಬ ಒಂದು ಬಿರುದನ್ನ ನೀಡಿ ಗೌರವಿಸಿದೆ. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೆ ಕನ್ನಡದ ಮೊದಲ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು? ನಮ್ಮ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯವರು. ಅದೇ ಅಲ್ಲದೆ 1950ರಲ್ಲಿ ಬೊಂಬೈಯಲ್ಲಿ ನಡೆದ ಕನ್ನಡದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ಇಷ್ಟೆಲ್ಲಾ ಸಾಧನೆಯನ್ನ ಮಾಡಿದಂತಹ ನಮ್ಮ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯರವರು 6/9/1963ರಲ್ಲಿ ಇಹಲೋಕವನ್ನು ತ್ಯಜಿಸಿದರು, ನಿಧನವನ್ನ ಹೊಂದಿದರು. ವಿದ್ಯಾರ್ಥಿಗಳೇ ನೋಡಿ, ಪ್ರಸ್ತುತ ಈ ಒಂದು ಪದ್ಯವನ್ನ NS ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಒಂದು ಕವನ ಸಂಕಲನದಿಂದ ಆಯ್ಕೆ ಮಾಡಿ ನಿಗದಿಪಡಿಸಲಾಗಿದೆ. ವಿದ್ಯಾರ್ಥಿಗಳೇ, ಇಷ್ಟು ಕನ್ನಡಿಗರ ತಾಯಿ
ಎಂಬ ಪದ್ಯದ ಒಂದು ಹಿನ್ನೆಲೆ, ಅದೇ ರೀತಿ ಕನ್ನಡಿಗರ ತಾಯಿ ಎಂಬ ಒಂದು ಪದ್ಯವನ್ನು ಬರೆದಂತಹ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯರವರ ಒಂದು ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿದ್ದಾಯಿತು. ಮುಂದಿನ ತರಗತಿಯಲ್ಲಿ ಪದ್ಯವನ್ನು ವಾಚನ ಮಾಡಿ ಪದ್ಯದ ಒಂದು ಸಾರಾಂಶವನ್ನ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.